ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಅಂತರಸನಹಳ್ಳಿ ಬ್ರಿಡ್ಜ್ ಕೆಳಭಾಗದ ಗುಂಡಿಗೆ ಸಿಕ್ತು ಮುಕ್ತಿ. ಸತತ ವರದಿಯ ಬೆನ್ನಲ್ಲೇ ಬಂತು ಸಿಸಿ ರಸ್ತೆ ಕಾಮಗಾರಿ. ತುಮಕೂರು ನಗರದ ಅಂತರಸನಹಳ್ಳಿ ಮಾರುಕಟ್ಟೆ ಬಳಿ ಇರುವ ಅಂತರಸನಹಳ್ಳಿ ಬ್ರಿಡ್ಜ್ ಕೆಳಭಾಗದ ರಸ್ತೆ ಹಲವು ತಿಂಗಳಿನಿಂದ ಗುಂಡಿಮಯವಾಗಿತ್ತು. ನೂರಾರು ವಾಹನಗಳು ಸಂಚಾರ ಮಾಡುವ ಈ ರಸ್ತೆಯಲ್ಲಿ ದೊಡ್ಡ ಮಟ್ಟದ ಗುಂಡಿ ಉಂಟಾಗಿ ಸಾರ್ವಜನಿಕರು, ವಾಹನ ಸವಾರರು ಹಾಗೂ ವ್ಯಾಪಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಳೆಗಾಲದಲ್ಲಿ ಸ್ಥಿತಿ ಇನ್ನಷ್ಟು ಗಂಭೀರವಾಗಿ ಸ್ಥಳೀಯರ ಕೋಪ, ಬೇಸರ ಹೆಚ್ಚಾಗಿತ್ತು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಇದೀಗ ರಸ್ತೆಯಲ್ಲಿದ್ದ ಗುಂಡಿಗಳನ್ನ ಮುಚ್ಚುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಹೌದು, ಅಂತರಸನ ಬ್ರಿಡ್ಜ್ ಕೆಳಭಾಗದಲ್ಲಿದ್ದ ಸಮಸ್ಯೆಯನ್ನ ಹಲವು ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಸ್ಪಂದನೆ ಬರದ ಹಿನ್ನೆಲೆಯಲ್ಲಿ ಪ್ರಜಾಶಕ್ತಿ ಟಿವಿ ಕಳೆದ ತಿಂಗಳು ನಿರಂತರವಾಗಿ ಸುದ್ದಿ ಬಿತ್ತರಿಸಿತ್ತು. ಜನರ ಧ್ವನಿಯನ್ನ ಅಧಿಕಾರಿಗಳಿಗೆ ತಲುಪಿಸಿದ ಪರಿಣಾಮ ಕೊನೆಗೂ ಸಂಬಂಧಪಟ್ಟ ಇಲಾಖೆಗಳು ಸಭೆ ನಡೆಸಿ ರಸ್ತೆ ದುರಸ್ತಿ ಕಾರ್ಯಕ್ಕೆ ಅನುಮೋದನೆ ನೀಡಿತು. ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಪ್ರಸಾರವಾದ ಕೆಲವು ದಿನಗಳಲ್ಲೇ ಸಿಸಿ ರಸ್ತೆ ಕಾಮಗಾರಿ ಮಾಡಲು ಮುಂದಾಗಿದ್ದು ಇಂದು ಅಧಿಕೃತವಾಗಿ ಆರಂಭಗೊಂಡಿದೆ. ಸ್ಥಳಕ್ಕೆ ಬಂದ ಸಾರ್ವಜನಿಕರು, ವ್ಯಾಪಾರಿಗಳು ನಮ್ಮ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಮಸ್ಯೆಯನ್ನ ಅಧಿಕಾರಿಗಳಿಗೆ ತಲುಪಿಸಿದ ಪ್ರಜಾಶಕ್ತಿ ಟಿವಿಗೆ ಧನ್ಯವಾದಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇವತ್ತಿಗಾದರೂ ನಮ್ಮ ರಸ್ತೆ ಕೆಲಸ ಶುರುವಾಗಿದೆ. ಮಕ್ಕಳಿಗೂ, ಹಿರಿಯರಿಗೂ, ವಾಹನ ಸವಾರರಿಗೂ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸಲಿ ಎಂದು ಪ್ರಜಾಶಕ್ತಿ ಕ್ಯಾಮೆರಾ ಮುಂದೆ ತಿಳಿಸಿದ್ರು. ಕಾಮಗಾರಿ ಶುರು ಮಾಡಿದ್ದಾರೆ. ಇವಾಗ ಶುರುವಾಗಿದೆ. ಇಷ್ಟು ದಿನ ಭಾಳ ತೊಂದರೆ ಆಗ್ತಾ ಇತ್ತು ನಮಗೆ ಓಡಾಡೋಕ್ಕೆ. ಯಾಕೆಂದರೆ ಇವಾಗ ಗಾಡಿಗಳು, ಮನೆ ಇದೆಲ್ಲ ಮಳೆ ನೀರು ಬಂದ್ಬಿಟ್ಟು ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಎಸ್ಪೆಷಲಿ ನಾವು ಆಟೋ ಡ್ರೈವರು. ನಮಗೆ ಆಟೋಗಳು ಇಲ್ಲಿ ತಗೊಂಬರ್ಬೇಕಂದ್ರೆ ನಮಗೆ ಒಂಥರ ಜೀವ ಎಲ್ಲ ಹೆದರಿಕೆ ಆಗ್ತಿತ್ತು. ಯಾಕಂದರೆ ಮಳೆ ನೀರು ಈ ಕಡೆನೂ ಫುಲ್ಲು ಮಳೆ ನೀರು, ಈ ಕಡೆನೂ ಫುಲ್ ನೀರು. ಈಗ ಯಾವಾಗ ಇವ್ರು ಬಂದು ನ್ಯೂಸಿಂದ ಎಲ್ಲ ಇದು ಮಾಡಿದ್ರು, ಇವಾಗ ಎಲ್ಲ ಕಾಮಗಾರಿ ನಡೀತಾ ಇದೆ. ಆದಷ್ಟು ಬೇಗ ಮಾಡಿಕೊಟ್ರೆ ನಮಗೂ ಒಳ್ಳೆಯದಾಗುತ್ತೆ. ಏನಿಲ್ಲ, ಸಾರ್ವಜನಿಕರಿಗೂ ಒಳ್ಳೆಯದಾಗುತ್ತೆ. ಎಷ್ಟು ಪರ್ಸೆಂಟ್ ಕಾಮಗಾರಿ ಆಗಿದೆ ಅಣ್ಣ? 90% ಕಾಮಗಾರಿ ಆಗಿದೆ. ಇನ್ನು 10% ಆದಷ್ಟು ಇನ್ನು 2-3 ದಿನದಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ನೀವು ನೋಡ್ತಾನೆ ಇದ್ದೀರಾ, ಮಳೆ ಬಂದಾಗ ಇಲ್ಲಿ ಭಾಳಷ್ಟು ಹಿಂಸೆ, ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಸದ್ಯಕ್ಕೆ ಪರವಾಗಿಲ್ಲ. ಏನು ಹೇಳ್ತೀರಾ ಅಧಿಕಾರಿಗಳು? ಏನಿಲ್ಲ, ಖುಷಿ ಆಗುತ್ತಣ್ಣ, ಖುಷಿ ಆಗುತ್ತೆ. ಯಾಕಂದರೆ ನೀವು ಪ್ರೋತ್ಸಾಹಿಸ್ತೀರಾ, ಟಿ ವಿನವ್ರು ನೀವು ಎಲ್ಲೆಲ್ಲಿ ನುಗ್ಗಿ ಎಲ್ಲ ನ್ಯೂಸ್ ಮಾಡ್ತೀರಾ. ಹಂಗಾಗಿ ನಮಗೂ ಅನುಕೂಲ, ನಿಮಗೂ ಅನುಕೂಲ. ನೀವು ಪ್ರಚಾರ ಮಾಡೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ. ನಮಗೇನಾದ್ರು ರಸ್ತೆ ಚೆನ್ನಾಗಿದ್ರೆ ನಮಗೂ ಅನುಕೂಲ ಆಗುತ್ತೆ. ಹೆಸರು ಸರ್? ನಮ್ಮ ಹೆಸರು ರಫೀಕ್ ಅಂತಣ್ಣ, ಆಟೋ ಡ್ರೈವರು. ಅಂತರಸನಹಳ್ಳಿ ಬ್ರಿಡ್ಜ್ ಕೆಳಭಾಗ ಸಾಕಷ್ಟು ರಸ್ತೆ ಸಮಸ್ಯೆಯಿಂದ ಸಾಕಷ್ಟು ವಾಹನ ಸವಾರರು ಪರದಾಡ್ತಾ ಇರುತ್ತೆ. ನಿಮ್ಮ ಪ್ರಜಾಶಕ್ತಿ ಟಿವಿ ಕಳೆದ ತಿಂಗಳಷ್ಟೇ ಸುದ್ದಿ ಬಿತ್ತರಿಸಿತು. ಈಗ ಫಲಶ್ರುತಿ ಆಗಿರುವಂಥದ್ದು ದೃಶ್ಯ ಸಮೇತ ನಾನು ತೋರಿಸ್ತಾ ಹೋಗ್ತೀನಿ. ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಅಂತರಸನಹಳ್ಳಿ ಬ್ರಿಡ್ಜ್ ಕೆಳಭಾಗದಲ್ಲಿರುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ರಿಪೇರಿ ಮಾಡುವ ಕಾರ್ಯದಲ್ಲಿ ಮುಂದಾಗಿರುವಂಥದ್ದು ದೃಶ್ಯ ನೋಡ್ತಾ ಇರ್ಬೋದು. ತಮ್ಮ ಸಿಬ್ಬಂದಿಗಳನ್ನು ಕಳಿಸಿ ಇಲ್ಲಿ ಸಂಪೂರ್ಣವಾಗಿ ರಸ್ತೆ ಕಾಮಗಾರಿಯನ್ನು ಈಗಾಗಲೇ ಮಾಡಿರುವಂಥದ್ದು. 90% ಕೆಲಸ ಈಗಾಗಲೇ ಮುಗಿದಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಇಲ್ಲಿನ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಅನುಕೂಲ ಆಗಿರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆ ಕಾಣ್ತಾ ಇತ್ತು, ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ನಿಮ್ಮ ಪ್ರಜಾಶಕ್ತಿ ಟಿವಿ ಯಾವಾಗ ವರದಿ ಪ್ರಸಾರ ಮಾಡ್ತೋ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ಕಾಮಗಾರಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎನ್ನುವುದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.